ಮುಂದೆ ಕನ್ಯಾ ರಾಶಿ. ನಿಧಾನವಾದರೂ ಏಳಿಗೆಯ ಮಾಸ. ಇದೊಂದು ತಿಂಗಳು ಸ್ವಲ್ಪ ಇನ್ನೂ ನಿಧಾನ ಆಗ್ತಾ ಇದೆ, ಸ್ವಲ್ಪ ನಾಟ್ ಅಪ್ ಟು ದ ಮಾರ್ಕ್ ಅಂತ ಏನು ಹೇಳ್ತೇವೆ, ಇದು ಸ್ವಲ್ಪ ಇನ್ನೂ ಅನುಭವಕ್ಕೆ ಇರ್ತದೆ, ಅದು ಪರಿಹಾರ ಆಗ್ತದೆ. ರವಿ, ಕುಜ, ಶುಕ್ರ, ಗುರು ಈ 4 ಗ್ರಹರ ಅತ್ಯುತ್ತಮ ಯೋಗಗಳು ಕನ್ಯಾ ರಾಶಿಯವರಿಗೆ. ಯಾರ್ಯಾರಿಗೆ ರವಿಯ ಅನುಕೂಲ ಇದೆಯೋ, ಗುರುವಿನ ಅನುಕೂಲ ಇದೆಯೋ ಜಾತಕದಲ್ಲಿ, ಶುಕ್ರನ ಅನುಕೂಲ ಇದೆಯೋ, ಕುಜನ ಅನುಕೂಲ ಇದೆಯೋ, ಅಂದರೆ 2ನೇ ಮನೆ, 4ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, ಈ ರೀತಿಯ ಅನುಕೂಲಗಳಿದೆಯೋ ಕನ್ಯಾ ರಾಶಿಯವರಿಗೂ ಆ ರೀತಿ ಅಂಥವರಿಗೆಲ್ಲ ಈ ತಿಂಗಳು ವಿಶೇಷವಾಗಿರ್ತಕ್ಕಂಥ ಬೆಟರ್ಮೆಂಟ್ ನಿರೀಕ್ಷೆ ಮಾಡಬಹುದು. ಮುಂದಿನ ತಿಂಗಳು ಆ ಅನುಭವಕ್ಕೆ ಬಂದಾಗ ನನ್ನನ್ನು ಜ್ಞಾಪಿಸ್ಕೊಳ್ತೀರಿ ನಮ್ಮ ಕಾರ್ಯಕ್ರಮವನ್ನು. ಕನ್ಯಾ ರಾಶಿಯವರು ವಿಷ್ಣು ಸಹಸ್ರನಾಮ, ವಿಷ್ಣುವಿನ ನಾಮಸ್ಮರಣೆ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತಕ್ಕಂತಹ ತ್ರಯನಾಮ ಜಪ ಮಾಡ್ತಕ್ಕಂಥದ್ದು, ಕೇಶವಾದಿ ನಾಮಗಳನ್ನು ಜಪ ಮಾಡ್ತಕ್ಕಂಥದ್ದು, ವಿಷ್ಣು ಪ್ರೀತಿಕರವಾಗಿರ್ತಕ್ಕಂತಹ ಸೇವೆ ಅಂದರೆ ನಾಮಸ್ಮರಣೆ ಒಂದೇ. ಕಲಿಯುಗದಲ್ಲಿ ಅದು ವಿಶೇಷವಾಗಿ. ಕನ್ಯಾ ರಾಶಿಯವರು ಬುಧನ ರಾಶಿಯಾಗಿರೋದ್ರಿಂದ ಬುಧನು ವಿಷ್ಣು ನಕ್ಷತ್ರ, ಅದು ವಿಷ್ಣು ಗ್ರಹ. ಹಾಗಾಗಿ ಎಷ್ಟೆಷ್ಟು ವಿಷ್ಣುವಿನ ಭಕ್ತಿಯನ್ನು ಈ ಕನ್ಯಾ ರಾಶಿಯವರು ಮಾಡ್ತೀರೋ ಅಷ್ಟಷ್ಟು ಗ್ರಹ ದೋಷಗಳು ನಿವಾರಣೆ ಆಗ್ತದೆ, ವಿಘ್ನಾದಿಗಳು ಪರಿಹಾರ ಆಗ್ತದೆ, ಹೊರಗಿನಿಂದ ಬರ್ತಕ್ಕಂತಹ ಅನೇಕ ದೋಷಗಳು ಪರಿಹಾರ ಆಗ್ತದೆ. ಹಾಗಾಗಿ ವಿಷ್ಣುವಿನ ಸೇವೆಯನ್ನು ವಿಶೇಷವಾಗಿ ಮಾಡ್ತಕ್ಕದ್ದು ಕನ್ಯಾ ರಾಶಿಯವರು.